ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಸಿಖರಣ ನ್ಯೂಸ್ಗೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಎಸ್ಐಆರ್ ಜಿಬಿಎ ಸ್ಥಳೀಯ ಸಂಸ್ಥೆ ಚುನಾವಣೆ ಹಿನ್ನೆಲೆ ಇಂದು ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ ಮಹತ್ವದ ಸಭೆಯನ್ನ ನಡೆಸಲಿದೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಖಾಸಗಿ ರೆಸಾರ್ಟ್ನಲ್ಲಿ ಮೀಟಿಂಗ್ ನಡೆಯುತ್ತೆ. ಈ ಒಂದು ಸಭೆಗೆ ಸಿಎಂ ಸಿದ್ದರಾಮಯ್ಯ, ಉಸ್ತುವಾರಿ ಸುರ್ಜೇವಾಲಾ, ಸಚಿವರು, ಸಂಸದರು, ಶಾಸಕರು, ಎಂಎಲ್ಸಿಗಳು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಜಿಬಿಎ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ರಣತಂತ್ರ ಹೂಡುವಂತಹ ಕೆಲಸವಾಗುತ್ತೆ. ಎಸ್ಐಆರ್ ಮತದಾರರ ಪಟ್ಟಿ ಗೊಂದಲ ನಿರ್ವಹಣೆಗೆ ಇಂದು ಈ ಮೀಟಿಂಗ್ನಲ್ಲಿ ಚರ್ಚೆ ನಡೆಸಲಾಗುತ್ತೆ. ಎಸ್ಐಆರ್ನಲ್ಲಿ ಮತದಾರರ ಪಟ್ಟಿ ಸುರಕ್ಷತೆಗೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇರುವಂತದ್ದು. ಬಿಎಲ್ಎ ಬಿಎಲ್ಒ ಸಮನ್ವಯಕ್ಕೆ ನಾಯಕರು ಕಸರತ್ತನ್ನ ಮಾಡ್ತಿದ್ದಾರೆ. ಎಸ್ಐಆರ್ ಮತ್ತು ಜಿಬಿಎ ಚುನಾವಣೆ ಕಾಂಗ್ರೆಸ್ ಈಗ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ನಡೆಸೋದಕ್ಕೆ ನಿರ್ಧಾರ ಮಾಡಿರುವಂತದ್ದು. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಂದು ದೇವನಹಳ್ಳಿಯಲ್ಲಿ ಈ ಸಭೆ ನಡೆಯುತ್ತೆ. ಖಾಸಗಿ ರೆಸಾರ್ಟ್ ಒಂದರಲ್ಲಿ ಈ ಸಭೆಯನ್ನ ಈಗಾಗಲೇ ಆಯೋಜಿಸಲಾಗಿದೆ. ಮುಂಬರುವ ಜಿಬಿಎ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಈ ಒಂದು ಸಭೆಯಲ್ಲಿ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡಲಾಗುತ್ತೆ. ಈ ಸಭೆಗೆ ಸಚಿವರು, ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭೆ ಹಾಗೂ ಲೋಕಸಭಾ ಅಭ್ಯರ್ಥಿಗಳು ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಅಧ್ಯಕ್ಷರು ಭಾಗಿಯಾಗಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಎಐಸಿಸಿ ಕಾರ್ಯದರ್ಶಿಗಳು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರುಗಳು ಭಾಗಿಯಾಗಲಿದ್ದಾರೆ. ಎಸ್ಐಆರ್ನಿಂದಾಗಿ ಎದುರಾಗಬಹುದಾದ ಮತದಾರರ ಪಟ್ಟಿ ಬದಲಾವಣೆ ತಡೆಯುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ ಇಂದು ಚರ್ಚೆ ಮಾಡಲಾಗುತ್ತೆ. ಅರ್ಹ ಮತದಾರರು ಪಟ್ಟಿಯಿಂದ ಹೊರಗೆ ಉಳಿಯದಂತೆ ತಡೆಯೋದಕ್ಕೆ ಮಾಡಬೇಕಾದ ಕ್ರಮಗಳೇನು ಅನ್ನುವಂತಹ ಚರ್ಚೆಗಳು ಕೂಡ ನಡೆಯುತ್ತೆ. ಬಿಎಲ್ಎಗಳು ಹಾಗೂ ಬಿಎಲ್ಒಗಳ ಜೊತೆ ಸಮನ್ವಯ ಸಾಧಿಸೋದು ಹೇಗೆ, ಇವೆಲ್ಲದರ ಬಗ್ಗೆ ಚರ್ಚಿಸಿ ನ್ಯಾಯಾಲಯಕ್ಕೆ ದೂರು ನೀಡೋದಕ್ಕೆ ಇಂದು ಸಭೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇಲ್ಲಿ ಸಲ್ಲಿಸಬೇಕಾಗಿರುವಂತಹ ವಿಷಯಗಳ ಬಗ್ಗೆ, ಇದನ್ನ ಸಲ್ಲಿಸಬೇಕೋ ದೂರನ್ನ ಸಲ್ಲಿಸಬಾರದು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಮುಂಬರುವ ಚುನಾವಣೆಗಳಿಗೆ ಬೇಕಾಗಿರುವಂತಹ ತಯಾರಿಗಳನ್ನ ಹಾಗೂ ಬದಲಾವಣೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಂದು ಸಭೆಯನ್ನ ಕರೆಯಲಾಗಿರುವಂತದ್ದು. ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ ಮಹತ್ವದ ಸಭೆಯನ್ನ ಆಯೋಜಿಸಿದೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಮೀಟಿಂಗ್ ಆಯೋಜಿಸಲಾಗಿರುವಂತದ್ದು. ಇಲ್ಲಿ ಹಲವು ಗಣ್ಯರು ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿ ಕಾಂಗ್ರೆಸ್ನಲ್ಲಿ ಮುಂಬರುವ ದಿನಗಳಲ್ಲಿ ಚುನಾವಣೆಗೆ ಬೇಕಾಗಿರುವಂತಹ ಸಿದ್ಧತೆಯ ವಿಚಾರವಾಗಿ ಎಲ್ಲಾ ಚರ್ಚೆಗಳನ್ನ ನಡೆಸಲಾಗುತ್ತೆ. ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ರಣತಂತ್ರ ಹೂಡುವಂತಹ ಕೆಲಸವನ್ನ ಇಂದು ಸಭೆಯಲ್ಲಿ ಮಾಡಲಾಗುತ್ತೆ. ಇಲ್ಲಿ ಎಸ್ಐಆರ್ ಮತದಾರರ ಪಟ್ಟಿ ಗೊಂದಲ ನಿವಾರಣೆಗೆ ಚರ್ಚೆ ಮಾಡಲಾಗುತ್ತೆ. ಎಸ್ಐಆರ್ನಲ್ಲಿ ಮತದಾರರ ಪಟ್ಟಿಯನ್ನ ಸುರಕ್ಷತೆಗೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇರುವಂತದ್ದು. ಇಲ್ಲಿ ಆಗುವಂತ ಬದಲಾವಣೆಗಳನ್ನ ತಡೆಗಟ್ಟುವಂತ ಪ್ರಯತ್ನವನ್ನ ಈಗ ಕಾಂಗ್ರೆಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಇಲ್ಲಿ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗೆ ಉಳಿದು ಬಿಡ್ತಾರೆ ಅನ್ನುವಂತ ಆತಂಕ ಈಗ ಕಾಂಗ್ರೆಸ್ಗೆ ಇರುವಂತದ್ದು. ಹಾಗಾಗಿ ಈ ಪಟ್ಟಿಯಿಂದ ಯಾರು ಕೂಡ ಅರ್ಹ ಮತದಾರರು ಹೊರಗೆ ಉಳಿಯದಂತೆ ತಡೆಯುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಬೇಕಾಗಿದೆ. ಹಾಗಾಗಿ ಆ ಕ್ರಮಗಳೇನು, ಆ ಒಂದು ತಡೆಗಟ್ಟುವಂತಹ ಕ್ರಮಗಳೇನು ಅನ್ನುವಂತ ಚರ್ಚೆ ಆಗುತ್ತೆ. ಹಾಗೆ ಬಿಎಲ್ಎ ಬಿಎಲ್ಒಗಳ ಜೊತೆ ಸಮನ್ವಯ ಸಾಧಿಸೋದು ಹೇಗೆ, ಇವೆಲ್ಲದರ ಬಗ್ಗೆ ಚರ್ಚಿಸಿ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಬೇಕಾ ಬೇಡವಾ ಎಂಬುವಂತಹ ನಿರ್ಧಾರಗಳನ್ನು ಕೂಡ ಇಂದು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ನೀಡ್ತಾ ಹೋಗ್ತಾರೆ. ರಾಜಪ್ಪ, ಇಂದು ಈ ಒಂದು ಮಹತ್ವದ ಸಭೆಯನ್ನು ಕಾಂಗ್ರೆಸ್ನಿಂದ ಕರೆಯಲಾಗಿದೆ. ಈ ಸಭೆಯಲ್ಲಿ ಯಾವೆಲ್ಲ ವಿಷಯಗಳನ್ನ ಚರ್ಚೆ ಮಾಡಬಹುದು? ಪ್ರಮುಖವಾಗಿ ಎರಡು ವಿಷಯಗಳು, ಒಂದು ಎಸ್ಐಆರ್ ಮತ್ತು ಜಿಬಿಎ ಚುನಾವಣೆ ಮತ್ತು ಲೋಕಲ್ ಬಾಡಿ ಚುನಾವಣೆಗಳ ಬಗ್ಗೆ ನಡೆಸೋದ್ ಬಗ್ಗೆ. ವಿಶೇಷವಾಗಿ ಎಸ್ಐಆರ್ ಬಗ್ಗೆ ಏನು ರಾಜ್ಯ ಸರ್ಕಾರ ಈಗ ಆತಂಕವನ್ನು ವ್ಯಕ್ತಪಡಿಸಿದೆ. ರಾಜ್ಯಾದ್ಯಂತ ಜೂನ್ ತಿಂಗಳಿಂದ ಎಸ್ಐಆರ್ ಆರಂಭವಾಗ್ತದೆ. ಈಗಾಗಲೇ ಮ್ಯಾಪಿಂಗ್ ಮಾಡುವಂತ ಕೆಲಸವನ್ನ ಚುನಾವಣಾ ಆಯೋಗ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ತೀವ್ರ ಪರಿಷ್ಕರಣೆಯಿಂದಾಗಿ ಯಾರಿಗೆಲ್ಲ ಸಮಸ್ಯೆಗಳು ಎದುರಾಗಬಹುದು ಮತ್ತು ಚುನಾವಣಾ ಆಯೋಗ ಅಂತಿಮ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಪ್ರಕಟ ಮಾಡಿದ ನಂತರ ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡುವಂತ ಅಧಿಕಾರವನ್ನ ರಾಜ್ಯ ಸರ್ಕಾರ ಕಳೆದುಕೊಳ್ಳುತ್ತೆ. ಹಾಗಾಗಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡುವ ಮೊದಲೇ ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯದ ರಾಜಕೀಯ ಪಕ್ಷಗಳಿಗೆ ಅದನ್ನ ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಚಿಂತನೆ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಒಂದು ಚಿಂತನೆಯನ್ನ ಮಾಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇಂದು ಸಭೆಯನ್ನೇ ಕರೆಯಲಾಗಿದೆ. ಈ ಸಭೆಯಲ್ಲಿ ಪಕ್ಷದ ಶಾಸಕರು, ಸಂಸದರು, ಅದೇ ರೀತಿ
ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ಮಾಜಿ ಶಾಸಕರು, ಮಾಜಿ ಸಂಸದರು ಸಹ ಸಭೆಯಲ್ಲಿ ಭಾಗವಹಿಸ್ತಾರೆ. ಇವರೆಲ್ಲರೂ ಸಹ ಭಾಗವಹಿಸುವ ಸಭೆಯಲ್ಲಿ ಈ ಒಂದು ನಿಗಮ-ಮಂಡಳಿ ಅಧ್ಯಕ್ಷಗಳು ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಅಧ್ಯಕ್ಷಗಳು ಸಹ ಭಾಗವಹಿಸುವ ಮೂಲಕ ಈ ಒಂದು ಚುನಾವಣಾ ಆಯೋಗ ಕೈಗೊಂಡಿರುವಂತಹ SIR ಗಳನ್ನ ಯಾವ ರೀತಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ತಪ್ಪಿಸಬೇಕು ಅಥವಾ ಸಾಧ್ಯವಾದಷ್ಟು ಮಟ್ಟಿಗೆ ಮತಗಳ ಹೆಸರಿನ ಪಟ್ಟಿಯನ್ನು ಡಿಲೀಟ್ ಆಗೋದು ತಡೆಯುವಂತ ಕ್ರಮವನ್ನು ಹೇಗ್ ಮಾಡ್ಬೇಕು ಅಂತ ಬಗ್ಗೆ ಒಂದು ವೇಳೆ ಮತದಾರರ ಪಟ್ಟಿಯಿಂದ ಕೈ ಬಿಡುವಂತ ಪ್ರಯತ್ನ ಬಂದಿದ್ದಲ್ಲಿ ಅದಕ್ಕೆ ಯಾವ್ದಂತ ಒಂದು ಪರ್ಯಾಯ ಕ್ರಮಗಳನ್ನ ಅಥವಾ ಮಾರ್ಗಗಳನ್ನ ಅನುಸರಿಸಬೇಕು ಅಂತ ಹೋದ್ರೆ, ಯಾಕಂದ್ರೆ PLA ಅಂದ್ರೆ ಬೂತ್ ಲೆವೆಲ್ ಏಜೆಂಟ್ ಗಳನ್ನ ನೇಮಕರಣ ಮಾಡುವಂತದ್ದು ಈ ಒಂದು ರಾಜಕೀಯ ಪಕ್ಷಗಳು. ಹಾಗಾಗಿ ಬೂತ್ ಲೆವೆಲ್ ಆಫೀಸರ್ ನೇಮಕ ಚುನಾವಣಾ ಆಯೋಗ ಮಾಡುತ್ತೆ. ಹಾಗಾಗಿ BLO ಮತ್ತು BLA ಗಳ ನಡುವೆ ಸಮನ್ವಯತೆಯನ್ನು ಯಾವ ತರ ಸಾಧಿಸುವಂತದ್ದು ಮತ್ತು ಆ ಮೂಲಕ ಮತದಾರ ಪಟ್ಟಿಯ ಪರಿಷ್ಕರಣೆಗೆ ತಮ್ಮ ಒಂದು ಕಾಂಟ್ರಿಬ್ಯೂಷನ್ ಯಾವ ತರ ಕೊಡಬಹುದು ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಮತದಾರ ಪಟ್ಟಿಯಿಂದ ಡಿಲೀಷನ್ ಮಾಡೋದನ್ನ ಹೇಗೆ ತಪ್ಪಿಸ್ಬೇಕು ಅನ್ನೋ ಬಗ್ಗೆನೂ ಸಹ ಈ ಸಭೆಯಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಮೊದಲು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಸಹ ಇದು ಮಹತ್ವದ ಒಂದು ಚರ್ಚೆಯನ್ನ ಸರ್ಕಾರ ನಡೆಸಿದೆ. ಹೀಗಾಗಿ ಚುನಾವಣಾ ಆಯೋಗದ ವಿರುದ್ಧ ಅದರ ಪ್ರಕ್ರಿಯೆ ಏನು ಪಾರದರ್ಶಕವಾಗಿಲ್ಲ ಅಂತ ಒಂದೇ ಒಂದು ಆರೋಪವನ್ನ ಮುಂದಿಟ್ಕೊಂಡು ಅದು ಯಾವ ಮತದಾರ ಪಟ್ಟಿಯನ್ನ ಕೈ ಬಿಡ್ತೇವೆ, ಏಕೆ ಕೈ ಬಿಡ್ತೇವೆ ಅಂತ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡದೆ ಏಕಾಕಿ ಮತದಾರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡುವ ಕ್ರಮದ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ಆತಂಕ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ನ ಕದ ತಟ್ಟುವುದಿದ್ರೆ ಯಾವೆಲ್ಲ ಅಂಶಗಳನ್ನು ಮುಂದಿಟ್ಕೊಂಡು ನಾವು ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋ ಬಗ್ಗೆನೂ ಸಹ ಚರ್ಚೆ ನಡೆಸಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಪಶ್ಚಿಮ ಬಂಗಾಳ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ SIR ಮಾಡೋ ಸಂದರ್ಭದಲ್ಲಿ ಇದೇ ಒಂದು ಪ್ರಯತ್ನವನ್ನ ಅಲ್ಲಿ ಸರ್ಕಾರಗಳು ಮಾಡಿತ್ತು. ಆದ್ರೆ ಅದನ್ನ ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡಿತ್ತು. ಆದ್ರೆ ಪಶ್ಚಿಮ ಬಂಗಾಳದ ಸರ್ಕಾರದ ಮನವಿಯನ್ನು ಪರಿಷ್ಕರಣೆ ಮಾಡಿ ಜಿಲ್ಲೆಗಳಿಗೆ ಪ್ರತಿಯೊಂದು ಜಿಲ್ಲೆಗಳಿಗೂ ನಿವೃತ್ತ ಜಡ್ಜ್ಗಳನ್ನ ಕೆಲವು ಹಾಲಿ ಜಡ್ಜ್ಗಳನ್ನ ನೇಮಕಾತಿ ಮಾಡುವ ಮೂಲಕ ಮತದಾರ ಪಟ್ಟಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಅದು ಒಂದು ಹಂತದಲ್ಲಿ ಅದು ಸಹ ಸಫಲವಾಗಲಿಲ್ಲ. ಹಾಗಾಗಿ ಈ ಒಂದು ಚುನಾವಣಾ ಆಯೋಗ ಕೈಗೊಂಡಿರುವಂತದ್ದು ಮತದಾರರ ಪಟ್ಟಿ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಆಕ್ಷೇಪ ಇರುವಂತದ್ದು ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳೋದಿಲ್ಲ. ಅದ್ರ ಬದಲಾಗಿ ಏಕಾಏಕಿ ಮಾಡಿ ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡುವಂತದ್ದು ಸರಿಯಾದ ಕ್ರಮವಲ್ಲ ಅಂತ ಅನ್ನೋದನ್ನ ಈಗ ಆಕ್ಷೇಪಣೆಯನ್ನು ವ್ಯಕ್ತಪಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇಂದು ಸಭೆಯಲ್ಲಿ ಚರ್ಚಿಸಿ ಅಂತಿಮವಾಗಿ ತೀರ್ಮಾನ ಕೈಗೊಂಡು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾ ಅಥವಾ ಇಲ್ಲೇ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡ್ಬೇಕಾ ಅನ್ನೋ ಬಗ್ಗೆನೂ ಸಹ ಇಂದು ಚರ್ಚೆ ನಡೆಸುವಂತ ಒಂದು ಸಾಧ್ಯತೆ ಇದೆ. ಸುನಿಧಿ, ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.